ಹಲೋ ಫ್ರೆಂಡ್ಸ್, ನಿಹಾರಿಕಾ ಅವೇರ್ನೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನೀವು ಥಂಬ್ನೈಲ್ನಲ್ಲಿ ನೋಡೋದಕ್ಕೆ ಒಂದೇ ಪಾತ್ರೆಯಲ್ಲಿ ಪಲ್ಯ ಸಾಂಬಾರು ಎರಡೂ ಕೂಡ ಒಂದೇ ಪಾತ್ರೆಯಲ್ಲಿ ಮಾಡೋ ರೀತಿ ನಾನು ಕಿಚನ್ ಟಿಪ್ಸೊಂದಿಗೆ ನಿಮ್ಗೆ ಹೇಳ್ಕೊಡ್ತೇನೆ. ಮೊದಲು ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಬಿಟ್ಟು ಕರಿಬೇವು, ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಈ ಕುಕ್ಕರಲ್ಲಿ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಮಾಡ್ತಿರೋ ಸಾಂಬಾರು ಇಲ್ಲಿ ಬಸ್ಸಾಂಬಾರು. ಆಲ್ರೆಡಿ ಇದೇ ಕುಕ್ಕರಲ್ಲಿ ಸೊಪ್ಪು ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ, ಓಕೆನಾ. ಅದು ಪಲ್ಯಕ್ಕೆ ರೆಡಿ ಮಾಡ್ತೀನಿ. ಈಗ ಇದೇ ಎಣ್ಣೆಯಲ್ಲಿ ನಾನು ಸಾಂಬಾರಿಗೆ ಇದನ್ನು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತೀನಿ. ಏನಕ್ಕೆ ಅಂದರೆ ಸಾಂಬಾರು ರುಬ್ಬಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಸೊಪ್ಪು, ಟೊಮೊಟೊ ಅಷ್ಟು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಹಾಕ್ತಿರೋದು ಒಗ್ಗರಣೆ, ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೆ ಅಂದರೆ ಪಲ್ಯ ರೆಡಿ ಮಾಡ್ಕೊಳ್ಳೋಕ್ಕೆ. ನಾನು ಸಾಲ್ಟ್ ಹಾಕಿರಲಿಲ್ಲ ಸೊಪ್ಪಿಗೆ, ಹಾಗಾಗಿ ಈಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ, ನಿಮಗೆ ಗೊತ್ತು. ಹಾಗಾಗಿ ನಾನು ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ಇದರಲ್ಲಿ ಒಂದೇ ಒಂದು ಮೊಟ್ಟೆ ಇತ್ತು, ಅದನ್ನು ಕೂಡ ನಾನು ಇದನ್ನು ಪಾತ್ರೆ ಎಲ್ಲ ಅಂಟ್ಕೊಳ್ದೇನೆ ಯಾವ ರೀತಿ ಬೇಯಿಸ್ಬೇಕು ಅಂದರೆ ಇದನ್ನು ಮಧ್ಯದಲ್ಲಿ ಹಾಕಿ ಹಂಗೆ ಕುಕ್ಕರಲ್ಲಿ ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಅದು ಹಾಗೆ ಬೆಂದಿರುತ್ತೆ. ಅದಾದಮೇಲೆ ಫುಲ್ಲು ಈ ಥರ ಬೈಟ್ ಮಾಡಿಕೊಂಡ್ರೆ ಮತ್ತು 5 ನಿಮಿಷ ಮುಚ್ಚಿಟ್ರೆ ರೆಡಿ ಆಗುತ್ತೆ. ಈರುಳ್ಳಿ ಹೂವನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟು ನೆಕ್ಸ್ಟು ಇದು ಸಾಂಬಾರಿಗೆ ನಾವು ಎತ್ತಿಟ್ಕೊಂಡಿರೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿ ಇಷ್ಟು ಹಾಕೊಂಡು ರುಬ್ಕೊಂಡಾಯಿತು. ಇಲ್ಲಿ ಪಲ್ಯ ಆಲ್ರೆಡಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು, ಬಡಿಸೋದಕ್ಕೆ ಈಸಿ ಆಗುತ್ತೆ. ಮತ್ತು ಅದೇ ಕುಕ್ಕರ್ ತೊಗೊಂಡು ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಜಜ್ಜಕ್ಕೆ ನಾನು ಇಲ್ಲಿ ಕಲ್ಲು ತುಂಬ ವರ್ಷದಿಂದ ಇದೇ ಕಲ್ಲು ಯೂಸ್ ಮಾಡೋದು. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಒಂದೇ ಸಲ ಒಂದೇ ಪ್ಲೇಟಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಇಷ್ಟು ಕೂಡ ಹಾಕ್ಕೊಂಡು ಒಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾವು ಒಟ್ಟಿಗೆ ಒಂದೇ ಕಡೆ ಎತ್ತಿಟ್ಕೊಂಡ್ರೆ ಪದೇ ಪದೇ ಪಾತ್ರೆ ಮುಟ್ಟೋ ಅವಶ್ಯಕತೆ ಇರೋಲ್ಲ, ಪಾತ್ರೆಗಳು ಕೊಳೆ ಆಗೋಲ್ಲ. ಬಾಕ್ಸ್ಗಳನ್ನ ಒಂದೊಂದಾಗಿ ತೆಗ್ದು ಹಾಕೋದಕ್ಕಿಂತ ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕಿದ್ರೆ ಟೈಮು ಸೇವ್ ಆಗುತ್ತೆ, ಈಸಿನೂ ಆಗುತ್ತೆ. ಈಗ ರುಬ್ಬಿದಂಥ ಮಿಶ್ರಣನ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದು ಮಾಡಿಕೊಂಡು ಅದೇ ಜಾರಲ್ಲಿ ಇಷ್ಟು ಅಳತೆಗೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊಪ್ಪಿನ ರಸನೂ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡೋಣ. ಉಳಿದಂಥ ಸೊಪ್ಪಿನ ರಸನ ನಾನು ಚೆಲ್ಲಲ್ಲ, ಎಷ್ಟು ಬೇಕು ಅಷ್ಟು ಸಾಂಬಾರು ಮಾಡಿಕೊಂಡು ಇದನ್ನು ಸೂಪ್ ಥರ ಕುಡಿಯೋಣ ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದು ಕೂಡ ನಾನು ವೇಸ್ಟ್ ಮಾಡಲ್ಲ. ಈಗ ಸಾಂಬಾರು ರೆಡಿಯಾಗಿದೆ. ನಾನು ಆ ಉಪ್ಪು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಮಳಿಸಿದ್ರೆ ಸಾಂಬಾರು ರೆಡಿ. ಥ್ಯಾಂಕ್ ಯು.